ನೀವೆಲ್ಲರೂ ಕೂಡ ನಾವು ಮಲೇಷ್ಯಾ ಟ್ರಿಪ್ ಹೋದಾಗ ಅಲ್ಲಿಗೆ ಹೋಗಕ್ಕೆ ಎಷ್ಟು ಖರ್ಚಾಯ್ತು ಕಂಪ್ಲೀಟ್ ಪ್ಯಾಕೇಜ್ದು ಡೀಟೇಲ್ಸ್ ಕೊಡಿ ಅಂತ ಕೇಳ್ತಿದ್ರಿ. ನಾವು ಬುಕ್ ಮಾಡ್ಕೊಂಡಿದ್ದು ಕೈರಾಲಿ ಟ್ರಯಲ್ಸ್ ಇಂದ. ನಮ್ ಜರ್ನಿ ಶುರು ಆಗಿದ್ದು ಬ್ಯಾಂಗ್ಳೂರಿಂದ. ನಾವು ತಗೊಂಡಿದ್ದು 4 ಡೇಸ್ 3 ನೈಟ್ಸ್ ಪ್ಯಾಕೇಜು. ಇದರಲ್ಲಿ 2 ವೇ ಫ್ಲೈಟ್ ಟಿಕೆಟ್ ಇನ್ಕ್ಲೂಡ್ ಆಗಿರುತ್ತೆ, ಅಕಾಮಿಡೇಷನ್, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಕೇಬಲ್ ಕಾರ್ ಟಿಕೆಟ್ಸ್, ಮಲೇಷ್ಯಾ ಪಾಸ್ ಮತ್ತೆ 20+ ಡೆಸ್ಟಿನೇಷನ್ ನ ಇವರು ಕವರ್ ಮಾಡ್ಕೊಡ್ತಾರೆ. ಮಲೇಷ್ಯಾದಲ್ಲಿ ನಾವು ಫಸ್ಟ್ ಡೇ ಟ್ವಿನ್ ಟವರ್, ಜಲನ್ ನೈಟ್ ಸ್ಟ್ರೀಟ್ ಮತ್ತೆ ಬುಕಿತ್ ಸ್ಟ್ರೀಟ್, ಸಲೋಮನ್ ಬ್ರಿಡ್ಜ್ ಇದನ್ನೆಲ್ಲ ಕೂಡ ನೋಡಿದ್ವಿ. ಇನ್ನು ಸೆಕೆಂಡ್ ಡೇ ಅಲ್ಲಿ ನಾವು ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ನ ಮಾಡಿದ್ವಿ. ಜಂಟಿಂಗ್ ಐಲ್ಯಾಂಡ್, ಚಿನ್ಸ್ವಿ ಟೆಂಪಲ್, ಬಟು ಕೆವ್ಸ್ ಗೆ ಹೋಗಿದ್ವಿ. ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಅಂತೂ ವಾವ್, ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಹಾಗೆ ಮಲೇಷ್ಯಾದಲ್ಲಿ ಮೋನೋ ರೈಲ್ ನ ಟ್ರೈ ಮಾಡೋದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಡೇ 3 ನಲ್ಲಿ ನಮಗೆ ತಾನ್ ಆವ್ ಟೆಂಪಲ್ ಗೆ ಕರ್ಕೊಂಡು ಹೋಗ್ತಾರೆ, ಅದ್ರ ನೆಕ್ಸ್ಟ್ ಪ್ಯಾಲೇಸ್ ಗೆ ಕರ್ಕೊಂಡು ಹೋಗ್ತಾರೆ, ಅದ್ರ ನೆಕ್ಸ್ಟ್ ನ್ಯಾಷನಲ್ ಮಾನ್ಯುಮೆಂಟ್ ಗೆ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಮತ್ತೆ KL ಟವರ್ ಮತ್ತೆ KLCC ಅಕ್ವೇರಿಯಂ ಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲಾ ಪ್ಲೇಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅಕ್ವೇರಿಯಂ ಟಿಕೆಟ್ ಮತ್ತೆ KL ಟವರ್ ಟಿಕೆಟ್ ಎಕ್ಸ್ಕ್ಲೂಡ್ ಆಗಿರುತ್ತೆ. ಇನ್ನ ಫೋರ್ತ್ ಡೇ ನಮ್ಗೆ ಇವರು ಚೈನಾ ಟೌನ್, ಪೆಟಲಿಂಗ್ ಸ್ಟ್ರೀಟ್, ಸೆಂಟ್ರಲ್ ಮಾರ್ಕೆಟ್ ಮತ್ತೆ ಪುತ್ರ ಜಯನ ತೋರಿಸಿ ನಮ್ಗೆ ಇವರು ಏರ್ಪೋರ್ಟ್ ಗೆ ಡ್ರಾಪ್ ಮಾಡ್ತಾರೆ. ಇದು ಮಲೇಷ್ಯಾದಲ್ಲಿ ನಮ್ಗೆ ಲಾಸ್ಟ್ ಡೇ ಆಗಿತ್ತು. ಹಾಗೆ ನಾವು ಬುಕ್ ಮಾಡ್ಕೊಂಡಿದ್ದು ಕೈರಾಲಿ ಟ್ರಯಲ್ಸ್ ಇಂದ 4 ಡೇಸ್ 3 ನೈಟ್ಸ್ ಪ್ಯಾಕೇಜಿಗೆ ಪರ್ ಪರ್ಸನ್ 37,000 ರುಪೀಸ್ ಆಯ್ತು. ನಿಮ್ಗೆ ಏನಾದ್ರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ನಾನು ಇಲ್ಲೇ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೊಟ್ಟಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು.